ಮತ್ತೊಂದು ಕಡೆ ಬಿಕ್ಲು ಶಿವನ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. 3 ಪ್ರಮುಖ ಸಿಸಿ ಕ್ಯಾಮೆರಾ ದೃಶ್ಯಗಳು ಸಿಕ್ಕಿದ್ದು, ಅದರಲ್ಲಿ ಸ್ಕೆಚ್ ಹಾಕಿದ್ದು ಹೇಗೆ, ಆ ನಂತರದಲ್ಲಿ ಅವರು ಎಸ್ಕೇಪ್ ಆಗಿದ್ದು ಹೇಗೆ ಅನ್ನುವಂಥದ್ದೆಲ್ಲ ಬಯಲಾಗಿದೆ. ಇನ್ನು ಶಾಸಕ ಭೈರತಿ ಬಸವರಾಜ್ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಸಾಲು ಪ್ರಶ್ನೆಗಳಿಗೆ ಬಹಳ ತಬ್ಬಿಬ್ಬಾಗಿದ್ದ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಬಿಕ್ಲು ಮರ್ಡರ್ಗೆ ಬಾರ್ನಲ್ಲೇ ಸ್ಕೆಚ್ ಹಾಕಿದ್ದ ಜಗ್ಗ ಅಂಡ್ ಗ್ಯಾಂಗ್. ಕೊಲೆ ಬಳಿಕ 10 ನಿಮಿಷದಲ್ಲಿ ಮನೆಯಿಂದ ಜಗ್ಗ ಎಸ್ಕೇಪ್. ಬಿಕ್ಲು ಶಿವನ ಮರ್ಡರ್ ಕೇಸ್ನ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗಿವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಸಿಸಿ ಕ್ಯಾಮೆರಾ ದೃಶ್ಯಗಳು ಟಿವಿ9ಗೆ ಲಭ್ಯವಾಗಿದ್ದು, ಹತ್ಯೆಗೂ ಮುನ್ನ ಸ್ಕೆಚ್ ಹಾಕಿದ್ದು, ಬಳಿಕ ಜಗ್ಗ ಎಸ್ಕೇಪ್ ಆಗಿದ್ದು ಎಲ್ಲವೂ ರೆಕಾರ್ಡ್ ಆಗಿದೆ. ಹಾಗಾದ್ರೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದೇನು ಅನ್ನೋದನ್ನೇ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಸಿಸಿ ಕ್ಯಾಮೆರಾ ದೃಶ್ಯ 1, ಬಾರ್ನಲ್ಲಿ ಜಗ್ಗ ಅಂಡ್ ಗ್ಯಾಂಗ್ ಸ್ಕೆಚ್. ಈ ದೃಶ್ಯ ನೋಡಿ. ಇದು ಬಿಕ್ಲು ಕೊಲೆಯ A1 ಜಗದೀಶ್ ಅಲಿಯಾಸ್ ಜಗ್ಗ ಜುಲೈ 15ರಂದು ತನ್ನ ಸಹಚರರೊಂದಿಗೆ ರಾಮಮೂರ್ತಿ ನಗರದ ಬಾರ್ ಒಂದಕ್ಕೆ ಎಂಟ್ರಿ ಆಗಿದ್ದ. 8 ಆರೋಪಿಗಳೊಂದಿಗೆ ಮೀಟಿಂಗ್ ಮಾಡಿದ್ದ ಜಗ್ಗ ಬಿಕ್ಲು ಹತ್ಯೆಗೆ ಎಲ್ಲರ ಜೊತೆ ಸೇರಿ ಪ್ರೀ ಪ್ಲಾನ್ ಮಾಡಿದ್ದ. ಸಿಸಿ ಕ್ಯಾಮೆರಾ ದೃಶ್ಯ 2, 10 ನಿಮಿಷದಲ್ಲಿ ಮನೆಯಿಂದ ಜಗ್ಗ ಎಸ್ಕೇಪ್. ಅತ್ತ ಬಿಕ್ಲು ಮಚ್ಚಿನೇಟುಗಳಿಗೆ ಸಿಕ್ಕಿ ನರಳಿ ಪ್ರಾಣ ಬಿಡ್ತಿದ್ದಂತೆ ಇತ್ತ ಜಗದೀಶ್ ಅಲಿಯಾಸ್ ಜಗ್ಗ ಮನೆಯಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿದ್ದ. ಜುಲೈ 15ರ ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಬಿಕ್ಲು ಶಿವನ ಮರ್ಡರ್ ಆಗಿತ್ತು. ಇದಾದ 10 ನಿಮಿಷದಲ್ಲಿ ಅಂದ್ರೆ ರಾತ್ರಿ 8:15ಕ್ಕೆ ಹೆಣ್ಣೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ನಿಂದ ಲಿಫ್ಟ್ನಿಂದ ಇಳಿದು ಬಂದಿದ್ದ ಜಗ್ಗ ಬಿಳಿ ಬಣ್ಣದ ಆಡಿ ಕಾರಿನಲ್ಲಿ ಕಾಲ್ಕಿತ್ತಿದ್ದ. ಸಿಸಿ ಕ್ಯಾಮೆರಾ ದೃಶ್ಯ 3, ಅತ್ತಿಬೆಲೆ ಟೋಲ್ನಲ್ಲಿ ಜಗ್ಗನ ಕಾರು ಪಾಸ್. ಹೆಣ್ಣೂರಿನ ಅಪಾರ್ಟ್ಮೆಂಟ್ನಿಂದ ಹೊರಟಿದ್ದ ಜಗ್ಗ ಅತ್ತಿಬೆಲೆ ಮಾರ್ಗವಾಗಿ ಚೆನ್ನೈಗೆ ಎಸ್ಕೇಪ್ ಆಗಿದ್ದ. ಅತ್ತಿಬೆಲೆ ಟೋಲ್ನಲ್ಲಿ ಕಾರು ಪಾಸ್ ಆಗುವ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವಿಷ್ಟು ಜಗ್ಗನ ಡೀಟೇಲ್ಸ್ ಆದ್ರೆ, ಇತ್ತ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸರು ನಡೆಸಿದ್ದ ವಿಚಾರಣೆ ಮಾಹಿತಿ ಲಭ್ಯವಾಗಿದೆ. ಜುಲೈ 19ರಂದು ನಡೆಸಿದ್ದ ಮೊದಲ ವಿಚಾರಣೆಯಲ್ಲಿ ಭೈರತಿಗೆ ಪೊಲೀಸರು ಸಾಲು ಪ್ರಶ್ನೆ ಕೇಳಿ ಬೆವರಿಳಿಸಿದ್ರು. ನಿಮಗೂ ಕೊಲೆಯಾದ ರೌಡಿ ಬಿಕ್ಲು ಶಿವನಿಗೂ ಪರಿಚಯ ಹೇಗೆ? ನನಗೂ ಆತನಿಗೂ ಪರಿಚಯ ಇಲ್ಲ. ಈ ಹಿಂದೆ ಬಿಕ್ಲು ಶಿವ ಭಾರತೀನಗರ ಠಾಣೆಯಲ್ಲಿ ದೂರು ನೀಡಿದ್ದು ಯಾಕೆ? ನನಗೂ ಅವನಿಗೂ ಸಂಪರ್ಕವಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮ ನಡುವೆ ಯಾವುದಾದ್ರೂ ಜಮೀನಿನ ವಿಚಾರವಾಗಿ ಗಲಾಟೆ ಆಗಿತ್ತಾ? ಇಲ್ಲ, ನನಗೆ ಯಾವುದೇ ರೀತಿಯಾದ ಜಮೀನಿನ ಬಗ್ಗೆ ಗೊತ್ತಿಲ್ಲ. ನಿಮಗೂ ಜಗ್ಗನ್ಗೆ ಪರಿಚಯ ಹೇಗೆ? ನನ್ನ ಹುಟ್ಟಿದ ಹಬ್ಬಕ್ಕೆ ಬರ್ತಿದ್ರು, ಫೋಟೋ ತೆಗೆಸ್ಕೊಳ್ತಿದ್ರು, ಆದ್ರೆ ನನಗೆ ಪರಿಚಯವಿಲ್ಲ. ಕುಂಭಮೇಳದಲ್ಲಿ ನಿಮ್ಮ ಜೊತೆಗಿನ ಫೋಟೋ ಇದೇ ಜಗ್ಗನ ಜೊತೆ ಹೇಗೆ? ನಾನು KR ಪುರಂ ಕ್ಷೇತ್ರದ MLA, ಅವರು KR ಪುರಂ ಕ್ಷೇತ್ರದ ನಿವಾಸಿ. ಹೀಗಾಗಿ ನನ್ನನ್ನು ನೋಡಿ ಫೋಟೋ ತೆಗೆದುಕೊಂಡ್ರು. 2ನೇ ಬಾರಿ ಟೆಕ್ನಿಕಲ್ ಎವಿಡೆನ್ಸ್ ಸಮೇತ ಭೈರತಿಗೆ ಪೊಲೀಸರ ಪ್ರಶ್ನೆ. 1ನೇ ದಿನದ ವಿಚಾರಣೆಯಲ್ಲಿ ಬೇಜವಾಬ್ದಾರಿ ಉತ್ತರ ನೀಡಿದ್ದ ಶಾಸಕ ಭೈರತಿ ಬಸವರಾಜ್ ಎಲ್ಲಾ ಪ್ರಶ್ನೆಗೂ ಗೊತ್ತಿಲ್ಲ ಅಂದಿದ್ರು. 2ನೇ ಬಾರಿ ಜುಲೈ 23ರಂದು 4 ಗಂಟೆಗಳ ಕಾಲ ಭೈರತಿ ವಿಚಾರಣೆ ಮಾಡಲಾಗಿತ್ತು. ಈ ವೇಳೆ ಜಗ್ಗ ಜೊತೆ ನಂಟಿನ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಕಾಲ್ ಡೀಟೇಲ್ಸ್ ಸಮೇತ ಪೊಲೀಸರು ಪ್ರಶ್ನೆಗಳನ್ನ ಮುಂದಿಟ್ಟಾಗ ಭೈರತಿ ತಬ್ಬಿಬ್ಬಾಗಿದ್ರಂತೆ. ಹೀಗಾಗಿ ಏನೇ ಪ್ರಶ್ನೆ ಕೇಳಿದ್ರೋ ಮೌನಕ್ಕೆ ಶರಣಾಗಿದ್ರು ಎನ್ನಲಾಗಿದೆ. ಶಾಸಕ ಭೈರತಿ ಬಸವರಾಜ್ ಆಪ್ತ ಮಲಯಾಳಿ ಅಜಿತ್ ಎಸ್ಕೇಪ್. ಇನ್ನು ಭೈರತಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಹಾಗೂ ಶಾಸಕರ ಬಲಗೈ ಬಂಟ ಅಂತಲೇ ಹೇಳ್ತಿದ್ದ ಮಲಯಾಳಿ ಅಜಿತ್ ಪರಾರಿಯಾಗಿದ್ದಾನೆ. ಕಿರಣ್ ಮನೆ ಮತ್ತು ಕಚೇರಿಯಲ್ಲಿ ಅಜಿತ್ ದಾಖಲೆಗಳು ಪತ್ತೆಯಾಗಿದ್ದವು. ಹೀಗಾಗಿ ವಿಚಾರಣೆಗೆ ಹಾಜರಾಗಲು ಅಜಿತ್ಗೆ ಪೊಲೀಸರು ನೋಟಿಸ್ ನೀಡಿದ್ರು. ನೋಟಿಸ್ಗೆ ಅಡ್ರೆಸ್ ಇಲ್ಲದ ಲೆಟರ್ ಹೆಡ್ನಲ್ಲಿ ಉತ್ತರ ನೀಡಿದ್ದ ಅಜಿತ್, ನಾನು ಹೈಕೋರ್ಟ್ ವಕೀಲ, ಸುಮ್ಮನೆ ತೊಂದರೆ ಕೊಡ್ತಿದ್ದೀರಿ, ನನಗೂ ಜಗ್ಗನಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ಕಾನೂನು ಹೋರಾಟ ಮಾಡ್ತೇನೆ ಅಂತ ಹೇಳಿದ್ನಂತೆ. ತಕ್ಷಣವೇ ಪೊಲೀಸರು ಪ್ರತ್ಯುತ್ತರವಾಗಿ ಹಲವು ಕೇಸ್ ಅಂಶಗಳನ್ನು ಇಟ್ಟುಕೊಂಡು ಪ್ರಶ್ನೆ ಮಾಡಿದ ಬೆನ್ನಲ್ಲೇ TC ಪಾಳ್ಯದಲ್ಲಿರುವ ವಿ ಸಿನಿಮಾಸ್ ವಿ ಗ್ರೂಪ್ನಿಂದ ಅಜಿತ್ ತನ್ನ ಕಚೇರಿಯನ್ನ ಖಾಲಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಮಲಯಾಳಿ ಅಜಿತ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಿಕ್ಲು ಕೊಲೆ ಕೇಸ್ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. SIT ರಚನೆ ಆಗಿಲ್ಲ, CID ತನಿಖೆಗೆ ಕೊಡಲು ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ. SIT ರಚನೆ ಆಗಿಲ್ಲ, COD ಕೊಟ್ಟಿದೆ. ಅದು ಅವ್ರು ತನಿಖೆ ಮಾಡ್ತಾರೆ. ಈಗಾಗಲೇ ಒಂದು ಹಂತದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಅಷ್ಟರಲ್ಲಿ COD ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದ್ರ ಪ್ರಕಾರ ಅದು ಮುಂದುವರಿಯುತ್ತೆ, ತನಿಖೆ ಮುಂದುವರಿಯುತ್ತೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಆರೋಪಿ ಕೋಲಾರ ಜಿಲ್ಲೆ ಮಾಲೂರಿನ ಕಿರಣ್ ಅಲಿಯಾಸ್ ಡೆಡ್ಲಿ ಕಿರಣ್ ಅನ್ನ ಬಂಧಿಸಲಾಗಿದೆ. ಈ ಹಿಂದೆ ಮಾಲೂರಿನಲ್ಲೂ ಕೊಲೆ ಕೇಸ್ ಆರೋಪಿಯಾಗಿದ್ದ ಕಿರಣ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧಿತ ಆರೋಪಿಗಳ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. ಶಿವಪ್ರಸಾದ್, TV9, ಬೆಂಗಳೂರು.